ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣೋದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ನಾನು ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಈ ಒಂದು ಜಾಬು ತುಂಬ ಈಸಿಯಾಗಿರುವಂಥ ಜಾಬು. ಲೈಕ್ ನೀವು ಜಸ್ಟ್ ರಿವ್ಯೂ ಬರೆಯೋದಿರುತ್ತೆ. AI ಆಲ್ರೆಡಿ ಏನು ಜನರೇಟ್ ಮಾಡಿರುವಂತಹ ಕೆಲವೊಂದು ಏನು ಫುಟೇಜ್ಗಳಾಗಿರ್ಬೋದು ಆ್ಯಂಡ್ ವೀಡಿಯೋಸ್ಗಳಾಗಿರ್ಬೋದು, ಅವುಗಳಿಗೆ ನೀವೇನು ಮಾಡ್ತೀರಾ, ಅದು ಕರೆಕ್ಟ್ ಇದೆಯೋ ಇಲ್ವೋ ಅಂತ ರಿವ್ಯೂ ಬರೀತೀರಾ. ಸೊ ಈ ರೀತಿ ಒಂದು ಕೆಲಸ ಇರುತ್ತೆ. ಸೊ ಇದು ಪಾರ್ಟ್ ಟೈಮ್ ಜಾಬು. ನೀವು ನಿಮ್ಮ ಮನೆಯಿಂದನೇ ಈ ಕೆಲಸವನ್ನು ಮಾಡ್ಬೋದು. ಮತ್ತು ಅಪ್ಲೈ ಮಾಡೋದಕ್ಕೆ ಮೇನ್ ಮುಖ್ಯವಾಗಿ ಯಾವುದೇ ರೀತಿಯಲ್ಲಿ ಫೀಸ್ ಇರೋದಿಲ್ಲ. ಆ್ಯಂಡ್ ಇಂಟರ್ವ್ಯೂ ಬಗ್ಗೆ ನಾನು ಇಲ್ಲಿ ಹೇಳೋದಾದ್ರೆ, ಇಂಟರ್ವ್ಯೂದಲ್ಲಿ ಜಸ್ಟ್ ಒಂದೇ ಒಂದು ಸ್ಟೆಪ್ ಇರುತ್ತೆ, ಚಿಕ್ಕದೊಂದು ಟೆಸ್ಟು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಯಾವ ರೀತಿ ನೀವು ಕೆಲಸ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕ್ಕದೊಂದು ಟೆಸ್ಟ್ ಇರುತ್ತೆ. ಅದನ್ನು ಜಸ್ಟ್ ನೀವು ಕ್ವಾಲಿಫೈ ಮಾಡಿದರೆ ನಿಮ್ಗೆ ಇಲ್ಲಿ ಜಾಬು ಕನ್ಫರ್ಮ್ ಆಗುತ್ತೆ. ಸೊ ಆ ರೀತಿ ಪ್ರೊಸೀಜರ್ ಇರುತ್ತೆ. ಸೊ ಇಲ್ಲಿ ಮೇನ್ ಅಂತಂದರೆ ನಾನು ಹೇಳ್ತಾ ಇರೋಂಥ ಜಾಬ್ ಏನಿದೆ, ಮೊದಲು ಜಾಬ್ ಡೀಟೇಲ್ಸ್ನ ಕಂಪ್ಲೀಟಾಗಿ ತಿಳ್ಕೊಳ್ಳಿ. ಆ್ಯಂಡ್ ಅಪ್ಲೈ ಮಾಡೋದು ಪ್ರೊಸೆಸ್ ಹೇಗಿದೆ ಅನ್ನೋದು ಕೂಡ ನಾನು ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗ ಟ್ರೈ ಮಾಡಿ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಿ ಆ್ಯಂಡ್ ಇನ್ನೂರಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟು. ಹೊಸ ವೀಡಿಯೋಸ್ ಹಾಕಿದಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಬೇಗ ನೋಡಿ ನೀವು ಬೇಗ ಅಪ್ಲೈ ಮಾಡ್ಬೋದು. ಓಕೆ, ಜಾಬ್ ಬಗ್ಗೆ ನಾನು ಇಲ್ಲಿ ಹೇಳೋದಾದ್ರೆ, ಹಿಂದಿ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಅಂತ ಹೇಳ್ಬಿಟ್ಟು ಈ ಒಂದು ಇದಕ್ಕೆ ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಇವಾಗ ಕನ್ನಡಕ್ಕೋಸ್ಕರ ನಾವು ಹುಡುಕ್ತಾ ಇದ್ದೀವಿ ಅಥವಾ ಕನ್ನಡ ಜಾಬೇ ನಾವು ಬೇಕು ಅಂತ ಅನ್ನೋರಿದ್ರೆ, ಸೊ ಲೇಟೆಸ್ಟ್ ನಾನು 2 ದಿನದ ಹಿಂದೆ ಒಂದು ವೀಡಿಯೋ ಹಾಕಿದ್ದೀನಿ. ಆ ವೀಡಿಯೋ ಚೆಕ್ ಮಾಡಿ, ಯಾಕಂದರೆ ಅಲ್ಲಿ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸುಮಾರು ಜನರಿಗೆ ಅಲ್ಲಿ ಮೇಲ್ ಕೂಡ ರಿವರ್ಟ್ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಮೇನ್ ಅಂತಂದರೆ ಹಿಂದಿ ಲ್ಯಾಂಗ್ವೇಜು, ಹಿಂದಿ ನಿಮಗೆ ಬರುತ್ತೆ ಓದೋಕ್ಕೆ ಬರೆಯೋಕ್ಕೆ ಅಂತಂದರೆ, ಸೊ ಈ ಒಂದು ಇದನ್ನು ನೀವು ಜಾಬ್ಗೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದು ಫುಲ್ ಟೈಮು ಮತ್ತು ಪಾರ್ಟ್ ಟೈಮು ಮತ್ತು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೋತಾ ಇದ್ದಾರೆ. ಓಕೆ, ನೀವು ಇಲ್ಲಿ ಫುಲ್ ಟೈಮ್ ಕೂಡ ಮಾಡ್ಬೋದು, ಪಾರ್ಟ್ ಟೈಮ್ ಕೂಡ ಮಾಡ್ಬೋದು. ಬಟ್ ಅದ್ರದ್ದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುತ್ತೆ. ಇಂತಿಷ್ಟು ತಿಂಗಳು ಅಂತ ತೊಗೋತಾರವರು. ಎಷ್ಟು ತಿಂಗಳಂತ ಇನ್ನೂರಿಗೆ ಅಷ್ಟೊಂದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅವರು. ಬಟ್ ಆದರೆ ಮೇ ಬಿ ನಿಮ್ಗೆ ಇಂಟರ್ವ್ಯೂದಲ್ಲಿ ಅವ್ರು ತಿಳಿಸ್ತಾರೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಇದು ಮನೆಯಿಂದಲೇ ಮಾಡುವಂಥ ಕೆಲಸ ಆಗಿರುವಂಥದ್ದು. ಆ್ಯಂಡ್ ಇಲ್ಲಿ ನಿಮ್ಮದು ಕೆಲಸದ ಬಗ್ಗೆ ಹೇಳೋದಾದರೆ, ಲೈಕ್ ಜಾಬ್ ಸಮ್ಮರಿ ಇದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಜಾಯಿನ್ ಅವರ್ ಕಸ್ಟಮರ್ಸ್ ಟೀಮ್ ಆ್ಯಸ್ ಅ ಹಿಂದಿ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ AI ಟ್ರೈನರ್ ಆ್ಯಂಡ್ ಹೆಲ್ಪ್ ಶೇಪ್ ದಿ ನೆಕ್ಸ್ಟ್ ಜನರೇಷನ್ ಆಫ್ ಜನರೇಟಿವ್ AI ಅಂತ ಹೇಳಿದ್ದಾರೆ. ಲೈಕ್ ನಾನು ಆಲ್ರೆಡಿ ಹೇಳಿದ್ದೀನಿ, AI ಏನಿರುತ್ತೆ ಆಲ್ರೆಡಿ ಏನು ಜನರೇಟ್ ಮಾಡಿರುತ್ತೆ ಕೆಲವೊಂದು ವೀಡಿಯೋಸ್ಗಳು, ಟೆಕ್ಸ್ಟ್ಗಳು. ಓಕೆ, ಸೊ ಅವುಗಳನ್ನ ನೀವೇನು ಮಾಡ್ತೀರಾ, ಜಸ್ಟ್ ಚೆಕ್ ಮಾಡ್ತೀರಾ ಮತ್ತು ನಿಮ್ಮ ಒಂದು ರಿವ್ಯೂನ ಬರೀತೀರಾ, ಕರೆಕ್ಟ್ ಇದೆಯಾ ಇಲ್ವಾ ಅಥವಾ ಏನಾಗಿರಬೇಕಾಗಿತ್ತು. ಸೊ ಆ ರೀತಿ ಇರುತ್ತೆ. ಸೊ ಹಿಂದಿಯಲ್ಲಿ ಹಿಂದಿ ಎಕ್ಸ್ಪರ್ಟ್ ಅಂತ ತೊಗೋತಾ ಇದ್ದಾರೆ. ಹೀಗಾಗಿ ಹಿಂದಿಯಲ್ಲಿ ನೀವು ಅದು ಕರೆಕ್ಟಾಗಿ ಬರೆದಿದೆಯಾ, ಹಿಂದಿಯಲ್ಲಿ ಇದೆಯಾ, ಸೊ ಬೇರೆ ಯಾವುದು ಭಾಷೆ ಯೂಸ್ ಮಾಡ್ಬೋದೈತೆ. ಲೈಕ್ ಇವಾಗ ನಾವು ಬುಕ್ ಅಂತ ಹೇಳ್ತೀವಿ, ಬುಕ್ ಇಂಗ್ಲೀಷಲ್ಲಿ ಇರುತ್ತೆ. ಮೇ ಬಿ AI ಏನು ಮಾಡುತ್ತೆ, ಇವಾಗ ಅಲ್ಲಿ ಬುಕ್ ಅಂತ ಮೆನ್ಷನ್ ಮಾಡುತ್ತೆ, ಬಟ್ ಹಿಂದಿಯಲ್ಲಿ ಅದನ್ನು ನಾವು ಏನಂತ ಕರಿತೀವಿ, ಕಿತಾಬ್ ಅಂತ ಕರಿತೀವಿ. ಸೊ ಕಿತಾಬ್ ಅಂತ ಇರಬೇಕಾಗಿತ್ತು, ಸೊ ಇಲ್ಲಿ ಬುಕ್ ಅಂತ ಬಂದಿದೆ ಅಂತ ಈ ರೀತಿ ನೀವು ರಿವ್ಯೂನ ಬರೆಯೋದಿರುತ್ತೆ. ಓಕೆ, ಸೊ ಇವಾಗ ನಿಮ್ಮ ಕೆಲಸ ಸ್ವಲ್ಪ ಈಸಿಯಾಗಿ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ. ಜಸ್ಟ್ ನಿಮಗೆ ChatGPT ಮತ್ತು ಜೆಮಿನೈ ನಿಮಗೆ ಯೂಸ್ ಮಾಡೋಕ್ಕೆ ಬರ್ತಿದೆ ಅಂತಂದರೆ, ಈಸಿಯಲ್ಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ಇವಾಗ ಅದನ್ನ. ಸೊ ನಿಮಗೆ ಬರುತ್ತೆ ಅಂದರೆ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. and work remotely in a dynamic innovation driven main ಅಂತಂದ್ರೆ environment where the logistic and cultural expertise will help train state of the art AI models making technology are inclusive and capable ಅಂತ ಹೇಳಿದ್ದಾರೆ. ಲೈಕ್ ಸಿಂಪ್ಲಿ ಹೇಳಬೇಕು ಅಂತಂದರೆ, ನಾನು ಹೇಳಿರೋ ಥರ ನೀವು ರಿವ್ಯೂ ಬರೆಯೋದಿರುತ್ತೆ AI ಜನರೇಟ್ ಮಾಡಿರುವಂತಹ ಕಂಟೆಂಟ್ಗಳನ್ನ. ಆ್ಯಂಡ್ ಕೀ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಸ್ವಲ್ಪ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಕೆಲಸ ಹೇಗೆ ಮಾಡಬೇಕು ಅನ್ನೋದನ್ನು ಇನ್ನೂ ಸ್ವಲ್ಪ ಡೀಟೇಲಾಗಿ ಅವ್ರು ಹೇಳಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಕ್ರಾಫ್ಟ್ ಐಡಿಯಲ್ ಆ್ಯಂಡ್ ಕಾಂಟೆಕ್ಚುಲಿ ಅಕ್ಯುರೇಟ್ ರೆಸ್ಪಾನ್ಸ್ ಟು AI ಪ್ರಮೋಟ್ಸ್. AI ಏನೇನು ಪ್ರಮೋಟ್ಸ್ ಮಾಡುತ್ತೆ, ಮತ್ತು ಸ್ಪ್ಯಾನಿಂಗ್ ಫ್ಯಾಕ್ಚುವಲ್ ಇನ್ಫಾರ್ಮೇಷನ್ ಆಯಿತು, ಸ್ಟೋರಿ ಟೆಲ್ಲಿಂಗ್ ಆಯಿತು. ಓಕೆ, ಸೊ ಅವುಗಳನ್ನ ಏನು ಮಾಡ್ತೀರಾ, ನೀವು ಚೆಕ್ ಮಾಡ್ತೀರಾ. ಆ್ಯಂಡ್ ಅಸೆಸ್ ಬೋತ್ ಹ್ಯೂಮನ್ ಆ್ಯಂಡ್ AI ಜನರೇಟೆಡ್ ಕಂಟೆಂಟ್ ಫಾರ್ ಅಕ್ಯುರೇಸಿ, ಕಲ್ಚರಲ್, ಓಕೆ, ನ್ಯೂನ್ಯಾಸ್, ಸ್ಟೈಲ್ ಆ್ಯಂಡ್ ಸೇಫ್ಟಿ ಕನ್ಸಿಡ್ರೇಷನ್ ಅಂತ ಹೇಳಿದ್ದಾರೆ. ಸೊ ಸಿಂಪ್ಲಿ ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು. AI ಜನರೇಟ್ ಮಾಡಿರೋದನ್ನು ನೀವೇನು ಮಾಡ್ತೀರಾ, ರಿವ್ಯೂ ಮಾಡ್ತೀರಾ. ಈ ಒಂದು ಪಾಯಿಂಟಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ಇಲ್ಲಿ ಚೆಕ್ ಮಾಡ್ಬೋದು. ಪಾರ್ಟಿಸಿಪೇಟ್ ಇನ್ ಅ ಕನ್ಸ್ಟ್ರಕ್ಟಿವ್ ಪಿಯರ್ ರಿವ್ಯೂ ಸೆಷನ್ ಪ್ರೊವೈಡಿಂಗ್ ಫೀಡ್ಬ್ಯಾಕ್ ಟು ಯುವರ್ ಫೆಲೋ ಕಾಂಟ್ರಿಬ್ಯೂಟರ್ ಅಂತ ಇದ್ದಾರೆ, ಸೊ ಇಲ್ಲಿ ಏನಂತಂದರೆ ನೀವೇನು ಮಾಡ್ತೀರಾ, ಪ್ರತಿಯೊಂದನ್ನು ಚೆಕ್ ಮಾಡ್ತೀರಾ, ರಿವ್ಯೂನ ಇಲ್ಲಿ ಬರೀತೀರಾ. ಓಕೆ, ಸೊ ಇಲ್ಲಿವರೆಗೆ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಮೇನ್ ಅಂತಂದರೆ, ಕ್ರಿಯೇಟ್ ಕಲ್ಚರಲ್ ರಿಲೆವೆಂಟ್ ಕಂಟೆಂಟ್ ಚಾಲೆಂಜಸ್. ಲೈಕ್ ಏನು ಆ್ಯಕ್ಚುಲಿ ಏನಿರುತ್ತೋ ಸೊ ನೋಡಿಕೊಂಡು, ಅಥವಾ ಕಾನ್ವರ್ಸೇಷನ್ ಏನಾದರೂ ಟಾಪಿಕ್ ಇದೆಯಾ ಅಥವಾ ಬೇರೆ ಏನಾದರೂ ಒಂದು ಪರ್ಫಾರ್ಮೆನ್ಸ್ ಇದೆಯಾ, ಸೊ ಅದನ್ನು ನೋಡ್ಕೊಂಡು ನೀವೇನು ಮಾಡ್ತೀರಾ, ನಿಮ್ಮ ರಿವ್ಯೂನ ವ್ಯಕ್ತಪಡಿಸ್ತೀರಾ. ಸೊ ಇಲ್ಲಿ ಮೇನ್ ಅಂತಂದರೆ, ಪ್ರೊವೈಡ್ ಡೀಪ್ ಕಲ್ಚರಲ್ ಇನ್ಸೈಟ್ ಟು ಎನ್ಹ್ಯಾನ್ಸ್ ದಿ AI's ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹ್ಯೂಮರ್. ಇವು ಏನು ಮಾಡ್ತೀರಾ, ಟ್ರೈನ್ ಒಂದು ರೀತಿಯಿಂದ AIಗೆ ಟ್ರೈನ್ ಮಾಡ್ತಾರೆ, ಇದೆಲ್ಲ ಇದು ಹೀಗೆ ಅಂತ. ಈ ರೀತಿ ನೀವೇನು ಮಾಡ್ತಾರೆ, ನಿಮ್ಮ ರಿವ್ಯೂನ ಇಲ್ಲಿ ಬರೀತೀರಾ. ಆ್ಯಂಡ್ ಇದನ್ನು ಕೂಡ ಇಲ್ಲಿ ಲಾಸ್ಟಿಗೆ ನೋಡಿ, ರಿಕ್ವೈರ್ಡ್ ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಫಿಕೇಷನ್. ಈ ಜಾಬ್ಗೆ ಅಪ್ಲೈ ಮಾಡಬೇಕು ಅಂದರೆ ಏನೇನು ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಸ್ಕಿಲ್ಸ್ಗಳು ಬೇಕಾಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟು, ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಸಪೋಸ್ ನಿಮ್ಗೆ ಇದು ಮ್ಯಾಚ್ ಆಗುತ್ತೆ, ಎಸ್ ನಮ್ಮ ಪ್ರೊಫೈಲ್ಗೆ ಅಂತಂದರೆ, ಸೊ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು.
ಇಲ್ಲಿ ಮೇನ್ ಮುಖ್ಯವಾಗಿ ನೋಡ್ತಾ ಇರ್ಬೋದು ನೇಟಿವ್ ಆರ್ ನಿಯರ್ ನೇಟಿವ್ ಫ್ಲೂಯೆನ್ಸ್ ಇನ್ ಹಿಂದಿ. ಅಂದರೆ ನಿಮಗೆ ಹಿಂದಿ ಏನಿರುತ್ತೆ ಸ್ವಲ್ಪ ನಿಮಗೆ ಫ್ಯಾಮಿಲಿಯರ್ ಇರಬೇಕು. ಲೈಕ್ ನಿಮಗೆ ನೇಟಿವ್ ಲ್ಯಾಂಗ್ವೇಜ್ ಥರ ನಿಮ್ಮ ಮನೇಲಿ ಏನಾದರೂ ಮಾತಾಡ್ತಾ ಇದ್ದೀರಾ, ಅಥವಾ ನಿಮಗೆ ಹಿಂದಿಯಲ್ಲಿ ಏನಾದರೂ ಇವಾಗ ಸುಮಾರು ಜನ ಕರ್ನಾಟಕದಲ್ಲಿ ಹಿಂದಿ ಲ್ಯಾಂಗ್ವೇಜ್ನ ಸ್ಪೆಷಲೈಸ್ ತೊಗೊಂಡಿರ್ತಾರೆ. ಲೈಕ್ ಗ್ರಾಜುಯೇಷನಲ್ಲಿ ಆಗಿರ್ಬೋದು, ಅಥವಾ ಹಿಂದಿ ಪ್ರಚಾರ ಸಭಾದಲ್ಲಿ ಸ್ಟಡಿ ಮಾಡಿರ್ತಾರೆ. ಸೊ ಆ ರೀತಿಯೆಲ್ಲ ಇರುತ್ತೆ ನೋಡಿ, ಹಿಂದಿ ತುಂಬ ಚೆನ್ನಾಗಿರುತ್ತೆ. ಸೊ ಅಂಥವ್ರು ಇದಕ್ಕೆ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಮತ್ತು ನಿಮ್ಮದು ನೇಟಿವ್ ಇದ್ದರೆ ದಟ್ ಈಸ್ ಗುಡ್ ಅಂತ ಹೇಳಿದ್ದಾರೆ. ನೇಟಿವ್ ಅಂದರೆ ಮಾತೃಭಾಷೆ ಇದ್ದರೆ ಓಕೆ. ಆ್ಯಂಡ್ ಕೀನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಜನರಲ್ ಸ್ಟೈಲ್, ಟೋನ್, ಕಲ್ಚರಲ್ ಓಕೆ. ಮೇನ್ ಅಂತಂದ್ರೆ ಹೇಳಿದ್ರೆ ಲ್ಯಾಂಗ್ವೇಜ್ ಸ್ವಲ್ಪ ನಿಮಗೆ ನಾಲೆಜ್ ಇರಬೇಕು. ಆ್ಯಂಡ್ ಅದರಲ್ಲೂ ಕೂಡ ಪ್ರಿಪೇರ್ ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ರಿಲೇಟೆಡು, ಟ್ಯುಟೋರಿಂಗು, ಟ್ರಾನ್ಸ್ಲೇಷನು, ಎಡಿಟಿಂಗು ಓಕೆ. ಸೊ ಈ ರೀತಿ ಏನಾದರೂ ನೀವು ಆಲ್ರೆಡಿ ವರ್ಕ್ ಮಾಡಿದರೆ ಸೊ ದ್ಯಾಟ್ ಈಸ್ ಗುಡ್. ಇಲ್ಲ ಅಂತಂದ್ರೂ ಕೂಡ ಅಪ್ಲೈ ಮಾಡಿ, ಏನು ತೊಂದರೆ ಇಲ್ಲ. ಒಂದ್ಸರಿ ಟ್ರೈ ಮಾಡೋದ್ರಲ್ಲಿ ಏನು ಹೋಗೋದಿಲ್ಲ. ಸೊ ಭಯ ಪಡೋಕ್ಕೆ ಹೋಗಬೇಡಿ. ಬಟ್ ಇಂಗ್ಲೀಷ್ ನಿಮಗೆ ಹಿಂದಿ ಅಷ್ಟಿಷ್ಟು ಬರುತ್ತೆ ಅಂದರೆ ಸೊ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಓಕೆ. ಸೊ ಅಂಥವ್ರು ಕೂಡ ಅಪ್ಲೈ ಮಾಡಿ. ಸೊ ಇಲ್ಲಿ ಏನಂತಂದರೆ ಹೇಳ್ಬೇಕಂತಂದರೆ ಅವ್ರು ಏನು ಇವಾಗ ನಿಮಗೆ ಕೆಲವೊಂದು ಸ್ಪೆಸಿಫಿಕ್ ಕೆಲವೊಂದು ಕಂಟೆಂಟ್ಗಳು ಕೂಡ ಕೊಡ್ತಾರೆ, ಅಥವಾ ಅಸೆಸ್ಮೆಂಟ್ ಆಗಿರ್ಬೋದು, ಅವುಗಳನ್ನೆಲ್ಲ ಸ್ವಲ್ಪ ಚೆಕ್ ಮಾಡಿ ನೀವೇನಿದೆಯೋ ಅದನ್ನು ರಿವ್ಯೂನ ಬರೀತೀರಾ. ಆ್ಯಂಡ್ ಇದೊಂದು ಕೂಡ ಹೈ ಲೆವೆಲ್ ಆಫ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಸ್ಪೆಷಲಿ ಇನ್ ಇಂಗ್ಲೀಷ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹಾಗಂತ ಹಿಂದಿ ಮಾತ್ರ ಬರಬೇಕಾ ಅಂತ ನೋ, ಇಲ್ಲಿ ಹಿಂದಿ ಜೊತೆಗೆ ಸ್ವಲ್ಪ ನಿಮಗೆ ಇಂಗ್ಲೀಷ್ ಕೂಡ ಬರ್ತಿರಬೇಕು. ಸೊ ಅಂಥವ್ರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಕನ್ನಡನೇ ಬೇಕು ಅಂತ ಅನ್ನೋರಿದ್ದರೆ ಕನ್ನಡದಲ್ಲಿ ಕಾಂಪಿಟೇಷನ್ ಕೂಡ ತುಂಬ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಕನ್ನಡದಲ್ಲಿ ಇದ್ದಿದ್ದನ್ನು ನಾನು ಹೇಳಿರ್ತೀನಿ. ಸೊ ಅಲ್ಲಿ ಬೇಗ ನೋಡಿ ಅಪ್ಲೈ ಮಾಡಿ. ಬಟ್ ಇಲ್ಲಿ ಕೂಡ ನಿಮ್ಗೆ ಏನಾದರೂ ಸ್ವಲ್ಪ ಅಷ್ಟಿಷ್ಟು ಹಿಂದಿ ಬರುತ್ತೆ, ಇಂಗ್ಲೀಷ್ ಬೇಸಿಕ್ ಬರುತ್ತೆ ಅಂದರೆ ಅರ್ಜಿನ ಸಲ್ಲಿಸ್ಬೋದು, ಏನು ತೊಂದರೆ ಇಲ್ಲ. ಪ್ಯಾಷನ್ ಆಫ್ ಲ್ಯಾಂಗ್ವೇಜು ಏನಂತಂದರೆ ನಿಮಗೆ ಕೆಲವೊಂದು ಕಲ್ಚರಲ್ಲು, ಅಡ್ವಾನ್ಸ್ಮೆಂಟು ಮತ್ತು ಟೆಕ್ನಾಲಜಿ ಬಗ್ಗೆ ನಿಮಗೆ ತುಂಬ ಅಭಿರುಚಿ ಇದೆ ಅಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಪ್ರಿಫರ್ಡ್ ಕ್ವಾಲಿಫಿಕೇಷನ್, ಏನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಅಂತಂದರೆ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ AI ಜನರೇಟಿವ್ AI ಟೂಲ್ಸ್ ಅಂತಂದರೆ ಜೆಮಿನೈ ಆಗಿರ್ಬೋದು, ChatGPT ಆಗಿರ್ಬೋದು. ಸೊ ಈ ರೀತಿ ಟೂಲ್ಸ್ಗಳು ನಿಮ್ಗೆ ಈಸಿಲಿ ಯೂಸ್ ಮಾಡ್ತಾರೆ ಇವಾಗ ಎಲ್ಲರೂ. ನೀವು ಯೂಸ್ ಮಾಡ್ತಾ ಇದ್ದೀರಾ? ಸೊ ಹಾಗಿದ್ರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು ಓಕೆ. ಆ್ಯಂಡ್ ಇಲ್ಲಿ ಸೇಮ್ ಅದೇ ರೀತಿಯೇ ಇರುವಂಥ ಕೆಲವೊಂದು ಪಾಯಿಂಟ್ಸ್ಗಳು ಹೇಳಿದ್ದಾರೆ. ನಾನು ಅಷ್ಟೊಂದು ತುಂಬ ಡೀಪಾಗಿ ಹೇಳಲ್ಲ. ಇಲ್ಲಿ ಪರ್ಟಿಕ್ಯುಲರಿ ನಿಮಗೆ ಇದೇ ಓದಿರಬೇಕು ಅಂತ ಹೇಳಿಲ್ಲ ಅವರು. ಬಟ್ ನಾರ್ಮಲಿ ನೀವು 12th PUC ಆದರೂ ಎಲ್ಲರೂ ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಓಕೆ. ಸೊ ಇದು ಹಿಂದಿ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಅಂತ ಹೇಳ್ಬಿಟ್ಟು ತಗೋತಾ ಇದ್ದಾರೆ. ನಿಮ್ಮದು ಒಂದು ಪಾರ್ಟ್ ಟೈಮ್ ಜಾಬ್ ಇರುತ್ತೆ, ಮತ್ತು ನಿಮ್ಮದು ಜಾಯ್ನಿಂಗ್ ಲೆಟ್ರಲ್ಲಿ ನಿಮಗೆ ಹಿಂದಿ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಅಂತಲೇ ಅವರು ರೋಲ್ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ ಓಕೆ. ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ ಆಯಿತು. ಹಾಗಿದ್ರೆ ಇದಕ್ಕೆ ಅಪ್ಲೈ ಹೇಗೆ ಮಾಡೋದು ಅಂತ. ಸೊ ಸಿಂಪ್ಲಿ ನೀವೇನು ಮಾಡಬೇಕಂದ್ರೆ ಗೂಗಲಲ್ಲಿ ಹೋಗಬೇಕು. ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು ಹಿಂದಿ ಲ್ಯಾಂಗ್ವೇಜ್. ಸ್ವಲ್ಪ ಹೈಲೈಟ್ ಮಾಡ್ತೀನಿ, ಬೇಕಾದರೆ ಮೆನ್ಷನ್ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಹಿಂದಿ ಲ್ಯಾಂಗ್ವೇಜು ಮೈಕ್ರೋ1 ಜಾಬ್ಸ್ ಅಂತ. ಮೈಕ್ರೋ1 ಅನ್ನೋದು ಕಂಪನಿ ಹೆಸರು ಓಕೆ. ಸ್ಪೆಲ್ಲಿಂಗ್ ಹತ್ತದ್ರಿ MICRO ಮೈಕ್ರೋ1 ಜಾಬ್ಸ್ ಅಂತ, ಹಿಂದಿ ಲ್ಯಾಂಗ್ವೇಜ್ ಅಂತ ಈ ರೀತಿ ಕಂಪ್ಲೀಟ್ ನೀವು ಬರೀಬೇಕು. ಹಿಂದಿ ಲ್ಯಾಂಗ್ವೇಜ್ ಮೈಕ್ರೋ1 ಜಾಬ್ಸ್ ಅಂತ ಸರ್ಚ್ ಮಾಡಿದ್ಮೇಲೆ ಜಸ್ಟ್ ನೀವು ಸರ್ಚ್ ಮಾಡಿದ್ರಿ ಅಂತಂದರೆ ನೋಡ್ತಾ ಇದ್ರೆ ಇಲ್ಲಿ ನಿಮಗೆ ಮೈಕ್ರೋ1 ಫ್ರೀಕ್ವೆಂಟ್ಲಿ ಹೈಯರ್ಸ್ ಫಾರ್ ರಿಮೋಟ್ ಪಾರ್ಟ್ ಟೈಮ್ ಜಾಬ್ಸ್ ಅಂತ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಎಸ್ಪೆಷಲಿ ಇದು ಹಿಂದಿ ಲ್ಯಾಂಗ್ವೇಜ್ಗೋಸ್ಕರನೇ ಇರುವಂಥ ಒಂದು ಜಾಬ್ ಅಂತ ಹೇಳಿದ್ದಾರೆ. AI ಟ್ರೈನರ್ಸ್ ಆ್ಯಂಡ್ ಲ್ಯಾಂಗ್ವೇಜ್ ರಿವ್ಯೂವರ್ಸ್ ಅಂತ ಹೇಳಿದ್ದಾರೆ, ಇದು ಒಂದು ಜಾಬ್. ಸೊ ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಇಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ಇಲ್ಲಿ ಎಲ್ಲ ಮೆನ್ಷನ್ ಇರುತ್ತೆ, ಡೀಟೇಲ್ಸ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ ಓಕೆ. ಸೊ ನಾನು ಹೇಳಿರೋದು ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಇಲ್ಲಿ. ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ನಿಮ್ಗೆ ಏನು ಮಾಡಬೇಕು ಅಂದರೆ ಲಿಂಕ್ಡ್ಇನಲ್ಲಿ ಇವರು ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಲಿಂಕ್ಡ್ಇನಲ್ಲಿ ಒಂದು ಇಲ್ಲಿ ನೋಡಿ ಏನಂತಂದರೆ ಲಿಂಕ್ಡ್ಇನಲ್ಲಿ ಮೈಕ್ರೋ1 ಹೈರಿಂಗ್ ಹಿಂದಿ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಅಂತ ಓಕೆ. ಮೈಕ್ರೋ1 ಅನ್ನೋದು ಕಂಪನಿ ಹೆಸರು ಪದೇ ಮೆನ್ಷನ್ ಮಾಡ್ತಾ ಇದ್ದೀನಿ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ. ಸೊ ಕ್ಲಿಕ್ ಮಾಡಿದ್ಮೇಲೆ ನೀವು ಈ ರೀತಿ ಒಂದು ಪೇಜಿಗೆ ಬರ್ತೀರಾ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಇರುತ್ತೆ. ಸೊ ಇಲ್ಲಿ ಇದಲ್ಲೂ ಕೂಡ ಕೆಲವೊಂದು ಜಾಬ್ಗಳನ್ನ ನಾನು ಇಲ್ಲಿ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಜಸ್ಟ್ ಇಲ್ಲಿ ನೋಡಿ ಇಲ್ಲಿ ಡೀಟೇಲ್ಸ್ಗಳಿದೆ. ಆ್ಯಂಡ್ ಪಕ್ಕದಲ್ಲಿ ನಿಮಗೆ ಅಪ್ಲೈ ಅಂತ ಇರುತ್ತೆ. ಇದು ಅಪ್ಲೈ ಅಂತ ನಾವು ಕ್ಲಿಕ್ ಮಾಡಿದಾಗ ನೀವು ನಾನು ಹೇಳಿರೋಂಥ ಪೇಜಿಗೆ ಬರ್ತೀರಾ. ಆ್ಯಂಡ್ ಇಲ್ಲಿ ಏನು ಮಾಡ್ಬೇಕು, ನೀವು ಅಪ್ಲೈ ಮಾಡುವಾಗ ಮೊಬೈಲ್ ನಂಬರು ಮತ್ತು ಲಿಂಕ್ಡ್ಇನ್ URL ಆಲ್ರೆಡಿ ನಿಮ್ಮದು ಅಕೌಂಟ್ ಒಂದು ಕ್ರಿಯೇಟ್ ಮಾಡಬೇಕಾಗುತ್ತೆ. ನಾರ್ಮಲಿ ಲಿಂಕ್ಡ್ಇನಲ್ಲಿ ಇರುವಂಥದ್ದು URL ನೀವು ಹಾಕಿದ ಮೇಲೆ ನೇರವಾಗಿ ನೀವು ನಿಮ್ಮ ಅಕೌಂಟಿಂದನೇ ಅಂದರೆ ಈಗ ಲಿಂಕ್ಡ್ಇನ್ ಒಂದು ಪ್ರೊಫೈಲಿಂದನೇ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು ಓಕೆ. ಸೊ ಇಲ್ಲಿವರೆಗೆ ನಿಮ್ಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಇದಲ್ಲೂ ಕೂಡ ಜಸ್ಟ್ ಇವಾಗ ಸ್ವಲ್ಪ ಬ್ಯಾಕ್ ಹೋಗೋಣ ಓಕೆ. ಸೊ ಇಲ್ಲಿ ಇದೇ ಒಂದು ಕಂಪನಿಯಲ್ಲೇ ಹಲವಾರು ಜಾಬ್ಗಳಿಗೆ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ಅದು ಲಿಂಕ್ಡ್ಇನಲ್ಲಿ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವು ಬೇಕು ಅಂದರೆ ಇದಕ್ಕೆ ಅಪ್ಲೈ ಮಾಡೋದು ಜಸ್ಟ್ 9 ಗಂಟೆ ಮುಂಚೆ ಅಷ್ಟೇ. ಕಸ್ಟಮರ್ ಸಪೋರ್ಟ್ ಸರ್ವಿಸ್ ಆಪರೇಷನ್ಸ್ AI ಟ್ರೈನರ್ಸ್ ಅಂತೂ ಕೂಡ ಕರೀತಾ ಇದ್ದಾರೆ. ಸೊ ಇದು ಕೂಡ ಜಸ್ಟ್ 9 ಗಂಟೆ ಮುಂಚೆ ಅಷ್ಟೇ ಬಂದಿರುವಂಥದ್ದು. ಇಲ್ಲಿ ಕೂಡ ಸುಮಾರು ಜನರು ತುಂಬ್ಕೋತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ನೀವು ಬೇಕಂದರೆ ಅಪ್ಲೈನ ಮಾಡ್ಬೋದು ಓಕೆ. ಸೊ ಇಲ್ಲಿ ಕೂಡ ಸೇಮ್ ನಿಮ್ದು ಏನಿರುತ್ತೆ ಟ್ರೈನ್ ಆ್ಯಂಡ್ ಫೈನ್ ಟ್ಯೂನ್ AI ಮಾಡಲ್ಸ್ ಯೂಸಿಂಗ್ ರಿಯಲ್ ವರ್ಡ್ ಓಕೆ. ಏನಂತಂದರೆ ಸೇಮ್ ಕಂಪ್ಯೂಟರ್ ಸಪೋರ್ಟ್ ರಿಲೇಟೆಡ್ ಸರ್ವಿಸ್ ಆಪರೇಷನ್ ಲೈಕ್ ನೀವೇನು ಮಾಡ್ತಾರೆ ಇಲ್ಲಿ ಒಂದು ಕಸ್ಟಮರ್ ಸಪೋರ್ಟ್ ಮತ್ತು ಸರ್ವಿಸ್ ರಿಲೇಟೆಡ್ AIಗೆ ಟ್ರೈನ್ ಮಾಡುವಂಥ ಕೆಲಸ ಇರುತ್ತೆ. ಸೊ ಇದು ಕೂಡ ನೀವು ಅಪ್ಲೈ ಮಾಡ್ತೀವಿ ಅಂದರೆ ಜಸ್ಟ್ ಇಲ್ಲಿ ಅಪ್ಲೈ ಅಂತ ಮಾಡಿಬಿಟ್ಟು ಸೊ ಇಲ್ಲಿ ನಿಮಗೆ ಇದು ಕಂಪ್ಲೀಟ್ ಮಾಹಿತಿ ಸಿಗ್ತಾ ಇದೆ. ಸೊ ನೋಡ್ಕೊಳ್ಳಿ. ಬಟ್ ಅದು ಈ ಜಾಬ್ಗೆ ಅಪ್ಲೈ ಮಾಡ್ಕೊಂಡು ಮೊದಲು ಲಿಂಕ್ಡ್ಇನಲ್ಲಿ ಸಿಂಪಲ್ ಆಗಿ ಒಂದು ಅಕೌಂಟ್ ಇರಬೇಕು. ಅದ್ರದ್ದು URL ಅಂತ ಇರುತ್ತೆ, ಆ URL ತೊಗೋಬೇಕಾಗುತ್ತೆ ಓಕೆ. ಸೊ ನಂತರ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಓಕೆ. ಸೊ ಸಿಂಪ್ಲಿ ಹೇಗೆ URL ತೊಗೋತಾರೆ ಅಂತ ಕೂಡ ನಾನು ಇಲ್ಲಿ ನಿಮಗೆ ಸ್ವಲ್ಪ ತಿಳಿಸ್ತೀನಿ. ಲಿಂಕ್ಡ್ಇನ್ ಅಂತ ಹೇಳ್ಬಿಟ್ಟು ಇಲ್ಲಿ ನಾವೀಗ ಸರ್ಚ್ ಮಾಡೋಣ ಓಕೆ. ಲಿಂಕ್ಡ್ಇನ್ ಅಂತ ನಾನು ಸರ್ಚ್ ಮಾಡಿದಾಗ ನಿಮಗಿಲ್ಲಿ
ಓಕೆ, ಸೊ ಇವಾಗ ಲಿಂಕ್ಡ್ಇನ್ಗೆ ನಾನು ಇಲ್ಲಿ ಪೇಜ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ಇಲ್ಲಿ ಶ್ರೇಯಾ ಉತ್ತಮ್ ಅಂತ ನೋಡ್ತಾ ಇದ್ದೀರಿ ಒಂದು ಅಕೌಂಟ್ ಈ ರೀತಿ ನಿಮ್ಮದು ಕೂಡ ಯಾವಾಗ ಕ್ರಿಯೇಟ್ ಮಾಡಿರ್ತಾ ಇಲ್ಲಿ ಇದೇ ರೀತಿ ಒಂದು ಅಕೌಂಟ್ ಇರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ಮೇಲೆ ಏನಾಗುತ್ತೆ ಅಂತಂದರೆ ಇಲ್ಲೊಂದು URL ಇರುತ್ತೆ. URL ಹೇಗಿರುತ್ತೆ, ಸೊ ಎಲ್ಲಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಜಸ್ಟ್ ನೀವೇನು ಮಾಡ್ಬೇಕಂದ್ರೆ ಇದು ಕಂಪ್ಲೀಟ್ ಒಂದು ಇನ್ಫಾರ್ಮೇಷನು ಪ್ರೊಫೈಲ್ ಆಯಿತು. ಓಕೆ, ಸೊ ಇಲ್ಲಿ ನೋಡಿ URL ಅಂತ ಇರುತ್ತೆ ಇದು. ಸೊ ಇನ್ನೊಂದ್ಸರಿ ಸ್ವಲ್ಪ ಬ್ಯಾಕ್ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ನಿಮ್ಮದು ಪ್ರೊಫೈಲ್ ಇದೆಯಾ, ಇದು ನಾನೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದರಲ್ಲೇ ಲಿಂಕ್ಡ್ಇನ್ನಲ್ಲಿ ಇಲ್ಲಿ ಪ್ರೊಫೈಲ್ ಲ್ಯಾಂಗ್ವೇಜ್ ಅಂತ ಇರುವಂಥದ್ದು ಪಬ್ಲಿಕ್ ಪ್ರೊಫೈಲ್ ಆ್ಯಂಡ್ URL ಅಂತ ಇರುತ್ತೆ. ಜಸ್ಟಿನ ಕ್ಲಿಕ್ ಮಾಡಿದ್ವಿ ಅಂತಂದರೆ ಈ ರೀತಿ ನಿಮ್ಮದು URL ಓಪನ್ ಆಗುತ್ತೆ. ಓಕೆ, ಸೊ URL ಓಪನ್ ಆಗುತ್ತಲ್ವಾ, ಸೊ ಇಲ್ಲಿಂದ URL ಇದನ್ನೇ ಕಾಪಿ ಮಾಡಿಕೊಂಡು ನೀವೇನು ಮಾಡ್ತೀರಾ ಅಲ್ಲಿಂದ ಇದಕ್ಕೆ ಅಪ್ಲೈ ಮಾಡ್ತೀರಾ ಜಾಬ್ಗೆ, ಆ ರೀತಿ ಇರುತ್ತೆ. ಓಕೆನಾ, ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ. ತುಂಬಾ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಸೊ ನಾನು ಹೇಳಿರೋ ಥರನೇ ಸ್ಟೆಪ್ ಬೈ ಸ್ಟೆಪ್ ನೀವು ಹೋಗ್ಬಿಟ್ಟು ಅಪ್ಲೈ ಮಾಡಿದರೆ ಜಾಬು ಆಗುತ್ತೆ. ಸೊ ಇದು ಮತ್ತು ರಿವರ್ಟ್ ಬರುತ್ತೆ ಮತ್ತು ಮೇಲ್ ಬಂದಾಗ ಮೇಲ್ಗಳಿಗೆ ಚೆಕ್ ಮಾಡಿ ರಿಪ್ಲೈ ಮಾಡಿ. ಓಕೆ, ಸೊ ಸುಮಾರು ಜಾಬ್ಗಳಿಗೆ ಇವ್ರು ಕರ್ತಿದ್ದಾರೆ ಇವಾಗ ಮೈಕ್ರೋ1ನಲ್ಲಿ. ಸೊ ನಿಮಗೆ ಬೇಕು ಅಂತಂದರೆ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಓಕೆ, ಸೊ ಎಲ್ಲ ಕಂಪ್ಲೀಟ್ ಮಾಹಿತಿ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನೂ ಏನಾದರೂ ನಿಮಗೆ ಡೌಟ್ ಇದೆ ಅಂತಂದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಸ್ನೇಹಿತರೆ. ಓಕೆ, ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ. ಯಾರು ಅಪ್ಲೈ ಮಾಡ್ತಾ ಇದ್ದೀರಿ ಮುಂದಿನ ನೋಡೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ಲೀಸ್ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು. ಆ್ಯಂಡ್ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಈ ಚಾನಲ್ಗೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಸೊ ನಮಸ್ಕಾರ, ಥ್ಯಾಂಕ್ ಯು.